ರಾಜಕಾರಣಿ ಅಂತ ಹೇಳಲ್ಲ, ನೀವು ಸಮಾಜದ ಬೇರೆ ಬೇರೆ ಕೆಲಸ ಮಾಡಿರೋದ್ರ ಬಗ್ಗೆನೂ ನಿಮ್ಮನ್ನ ಗುರ್ತು ಮಾಡಿದ್ದಾರೆ. ವಿಧಾನ ಪರಿಷತ್ತಲ್ಲಿ ಉತ್ತರ ಕರ್ನಾಟಕದ ಒಂದು ಸಭಾಪತಿ ಸ್ಥಾನ ಇತ್ತು, ಅದು ಹೋಗಿದೆ. ನಮಗೆ ಪುಣ್ಯ ಅಂತ ಹೇಳಿದ್ರೆ ನೀವು ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಆಗಿ ನಾವು ವಿಶೇಷವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತೀರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಿಂಬಿಸಬೇಕು ಅಂತ ಅಂದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ಆದ್ರೆ ಮಾತ್ರ ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಅನ್ನೋದು ರೀತಿ ಆಗಬಾರ್ದು. ಇಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರೋ ವಿಧಾನಸೌಧದಲ್ಲೂ ಕೂಡ ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ಆ ಭರವಸೆ ಇವತ್ತು ಆ ಉತ್ತರ ಕರ್ನಾಟಕದ ಜನತೆಗೆ ಹೋಗ್ತಾ ಇದೆ. ನೀವು ಸಭಾಧ್ಯಕ್ಷರಾಗ ಆಯ್ಕೆ ಆದ್ಮೇಲೆ ಆ ಜನಕ್ಕೆ ಅನ್ಸ್ತತೆ ನಮ್ಮವರೊಬ್ಬರು ಅಲ್ಲಿದಾರಪ್ಪ, ಉತ್ತರ ಕರ್ನಾಟಕ ಸಮಸ್ಯೆಗಳನ್ನ ನಾವು ಯಾವಾಗ ಬೇಕಾದ್ರೂ ಕೇಳ್ಬೋದು ಅನ್ನೋ ಭಾವನೆ ಇವತ್ತು ಇಡೀ ನಾಡಿನಲ್ಲಿ ಬರುವಂತ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಅದರಿಂದ ನಿಮ್ಮ ಈ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಬಂದಿದೆ. ಇವತ್ತು ಗದಗ ಜಿಲ್ಲೆಗೆ ಹಿಂದೆ ಬಹಳ ಮಂತ್ರಿಗಳಾಗಿದ್ದವರು ಎಲ್ಲರೂ ಇದ್ದಾರೆ, ಅವರಿಗೆ ಸರಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಿಮಗೂ ಮಂತ್ರಿ ಸ್ಥಾನ ಸಿಗ್ತೈತೆ ಅಂತ ನೀವು ಭರವಸೆ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಆದರೆ ಈ ಮಂತ್ರಿ ಸ್ಥಾನಕ್ಕಿಂತ ಈ ಸ್ಥಾನ ಇದೆಯಲ್ಲ, ಇದು ಒಂದು ರೀತಿ ಎತ್ತರದ ಸ್ಥಾನ. ನಾವು ನ್ಯಾಯಾಧಿಪತಿಗಳನ್ನ ನೋಡ್ತೀರಿ, ನಾವು ನ್ಯಾಯಾಲಯಗಳನ್ನ ನೋಡ್ತೀರಿ. ಹಿಂದೆ ರಾಜ ಮಹಾರಾಜರಿದ್ದಾಗ ಕೂಡ, ಚಕ್ರವರ್ತಿಗಳು ಎಲ್ಲ ರಾಜರಿದ್ದಾಗ ಕೂಡ ಅವ್ರಿಗೊಂದು ಎತ್ತರದ ಸ್ಥಾನ ಕೊಡ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿ ಎತ್ತರವಾಗವ್ರೆ ಅಂತಲ್ಲ, ಅವ್ರ ನಡೆನುಡಿ ಎತ್ತರವಾಗಿ ಇರಲಿ ಅನ್ನೋ ದೃಷ್ಟಿಯಿಂದ, ಮತ್ತೆ ಅವ್ರು ಕೊಡುವಂತ ತೀರ್ಪು ಆ ಎತ್ತರದ ತೀರ್ಪುಗಳಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಆ ಒಂದು ಸ್ಥಾನವನ್ನ ಇವತ್ತು ನಿಮಗೆ ಸಿಕ್ಕಿದೆ. ಅದರ ಪಾವಿತ್ರತೆಯನ್ನ ಕಾಪಾಡುವಂತ ಜವಾಬ್ದಾರಿ ಡಿ.ಕೆ. ಶಿವಕುಮಾರ್ ಅವ್ರ ಮೇಲಾಗ್ಲಿ ಅಥವಾ ಪರಮೇಶ್ವರ್ ಮೇಲಾಗ್ಲಿ ಇಲ್ಲ. ಆ ಜವಾಬ್ದಾರಿನ ನೀವೇ ಹೊರಬೇಕು. ಯಾಕಂದ್ರೆ ನಾಳೆ ಏನೇ ಕಳಂಕ ಬಂದ್ರು ಕೂಡ ಅವ್ರ್ಯಾರು ತಗೊಳಲ್ಲ, ಅವ್ರು ಹೇಳ್ಕೊಡ್ತಾರಷ್ಟೇ. ನೀವು ಹಿಂಗ್ ಮಾಡಿ ಅಂತ ಹೇಳ್ಕೊಡ್ಬೋದು ಅವರು, ಆದ್ರೆ ಕಳಂಕ ಮಾತ್ರ ಅಂಟೋದು ನಿಮಗೆ. ಮತ್ತೆ ಒಳ್ಳೆ ಕೆಲಸ ಮಾಡಿದಾಗ ಇವತ್ತು ನಾವು ಬಾಳಿಗ ಅವ್ರನ್ನ ನೆನಪು ಮಾಡ್ಕೊಂತೀರಿ, ರಮೇಶ್ ಕುಮಾರ್ನ ನೆನಪು ಮಾಡ್ಕೊಂತೀನಿ. ನಾನು ಫಸ್ಟ್ ಟೈಮ್ ಬೈ ಎಲೆಕ್ಷನ್ ಅಲ್ಲಿ ಬಂದು ನನಗೆ ದಾರಿ ಕಾಣದ ರೀತಿಯಲ್ಲಿ ಬಂದಿದ್ದಾರೆ. ಒಂದೂವರೆ ವರ್ಷ ಅಷ್ಟೇ ಇದ್ದಿದ್ದು, ನಿಮಗೂ ಅಷ್ಟೇ ಇವಾಗ ಅವಕಾಶ. ಹಿಂದೆ ಕೂತಿದ್ದಾಗ ನನಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಲಿ, ಈ ಸದನದಲ್ಲಿ ಪೂರ್ತಿ ಸುಮ್ಮನೆ ಕೂತ್ಬಿಟ್ಟು ಹೋಗೋಣ ಅಂತ ಹೇಳಿದೆ. ಅವ್ರು ಬಂದು ಎದ್ದು ನಿಂತ್ಕೊಂಡು, ಅಶೋಕ್ ನೀನು ಮಾತಾಡಬೇಕು ಅಂತ ಹೇಳಿ ನನ್ನ ಕೈಲಿ ಮಾತಾಡಿಸೋವಂಥ ಪ್ರಯತ್ನವನ್ನ ಮಾಡಿದ್ರು. ಅದಾದ್ಮೇಲೆ ನಾನು ಮಾತಾಡಕ್ಕೆ ಶುರು ಮಾಡಿದೆ, ಕ್ವಶನ್ ಹಾಕಕ್ಕೆ. ಆ ಥರ ಯಾರ್ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಇಲ್ಲಿ, ಫಸ್ಟ್ ಬೆಂಚ್ ಅವರು ಅಂತಲ್ಲ, ಯಾರ್ಯಾರಿಗೆ ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶಗಳನ್ನ ತಾವು ಕೊಡಬೇಕು. ಆ ದೃಷ್ಟಿಯಿಂದ ಆ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇದೆ. ತಾವು ಸಚಿವರಾಗಿ ಕೆಲಸ ಮಾಡಿದ್ರೆ ನೋಡಿ, ಅವರು ಡಿ.ಕೆ. ಶಿವಕುಮಾರ್ ಅವ್ರ ಮಾತು ಕೇಳಿಕೊಂಡು ದಿನ ಅವ್ರ ಆಫೀಸ್ ನುಗ್ಗಿ ಅಲ್ಲಿ ಕೆಲಸ ಮಾಡಿಸ್ಕೊಬೇಕಾಯ್ತು, ಮತ್ತೆ ಸರ್ಕಾರ ಹೇಳ್ದಂಗೆ ಕೇಳಬೇಕಾಯ್ತು. ಈಗ ನೀವು ಆ ಇದರಲ್ಲಿಲ್ಲ, ನಿಮ್ಗೆ ಹಂಗೇನಿಲ್ಲ. ಈಗ ನೀವು ಸಭಾಧ್ಯಕ್ಷರಾಗಿರೋದ್ರಿಂದ ನೀವು ಇಡೀ ಸದನಕ್ಕೆ ಗೌರವ ಕೊಡ್ತಕ್ಕಂಥ, ಸದನದ ಮೌಲ್ಯಗಳನ್ನು ಎತ್ತಿಡಿಯುವಂತ ಸ್ಥಾನದಲ್ಲಿ ತಾವು ಕೂತಿದ್ದೀರ. ಅದರಿಂದ ಇಡೀ ಸದನದ ಭಾಗ ನೀವು ಇವತ್ತು ಸಭಾಧ್ಯಕ್ಷರ ಸಂವಿಧಾನದ ಒಂದು ಪೀಠದ ಪರವಾಗಿ ನಿಲ್ಬೇಕಾಯಿತು, ಸರ್ಕಾರದ ಪರವಾಗಲ್ಲ, ಸಂವಿಧಾನದ ಪೀಠದ ಪರವಾಗಿ ತಾವು ನಿಲ್ಲುವಂಥದ್ದು ಒಂದು ಕಾರ್ಯದಲ್ಲಿ ತಾವು ಬಂದಿದ್ದೀರ. ಗದಗದ ಇತಿಹಾಸದಲ್ಲಿ ಒಂದು ಸಭಾಧ್ಯಕ್ಷದ ಸ್ಥಾನ ನಮಗೆ ಸಿಕ್ಕಿದೆ ಅನ್ನೋ ಹೆಮ್ಮೆ ಆ ಇಡೀ ಗದಗದ ಜಿಲ್ಲೆಗೂ ಸಿಗುತ್ತೆ, ಉತ್ತರ ಕರ್ನಾಟಕಕ್ಕೂ ಸಿಗುತ್ತೆ. ಒಂದು ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಮಹತ್ವದ ಪೀಠದಲ್ಲಿ ತಾವು ಕೂತಿದ್ದೀರಾ. ಈ ಪವಿತ್ರ ಪೀಠದಿಂದ ಬರುವ ಧ್ವನಿ ಕೇವಲ ಪಕ್ಷದ ಧ್ವನಿ ಆಗಿರಬಾರದು. ಪವಿತ್ರ ಪೀಠ ಇದು ಸಂವಿಧಾನದ ಧ್ವನಿ ಆಗಿರಬೇಕು, ನ್ಯಾಯದ ಧ್ವನಿ ಆಗಿರಬೇಕು, ಇಡೀ ಕರ್ನಾಟಕದ ಧ್ವನಿ ಆಗಿರಬೇಕು. ಸಭಾಧ್ಯಕ್ಷರು ಯಾರು ಅಂತ ಹೇಳಿ ಜನ ಜ್ಞಾಪಕ ಮಾಡ್ಕೊಬೇಕು. ಆ ರೀತಿಯಾದಂಥ ಒಂದು ಕೆಲಸವನ್ನ ತಾವು ಮಾಡಿದಿರ. ತಾವು ಕೆಲವೇ ಕ್ಷಣಗಳ ಮುಂದೆ ತಾವೆಲ್ಲ ಕಾಂಗ್ರೆಸ್ಸಿನ MLA ಆಗಿದ್ರಿ, ಕೆಲವೇ ಕ್ಷಣ. ಈಗ ನೀವು ಕಾಂಗ್ರೆಸ್ MLA ಆಗಲ್ಲ, ನೀವು ಇಡೀ ಯಾವುದೇ ಪಾರ್ಟಿ ಪಕ್ಷಕ್ಕೆ ಸೀಮಿತವಾಗಿ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ತಾವು ಅಲ್ಲಿ ಕೂತಿದ್ದೀರ. ಈ ಹುದ್ದೆ ಏನಿದೆ, ಇದು ಪಕ್ಷದ ಹುದ್ದೆ ಅಲ್ಲ, ಇದು ವಿಧಾನಸಭೆಯ ಹುದ್ದೆ. ಇಡೀ ಸದನವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು
ಸದನವನ್ನು ನಡೆಸುವಂತ ಗುರುತರ ಜವಾಬ್ದಾರಿ ಇದೆ. ಅದೇ ಪ್ರಾಬ್ಲಮ್ ಇಲ್ಲಿ. ಇಡೀ ಸದನ ಯಾರನ್ನೋ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಲ್ಲ, ಇಡೀ ಸದನವನ್ನ ಒಟ್ಟಿಗೆ ತಗೊಂಡೋದಾಗ ಮಾತ್ರ ಸ್ಪೀಕರ್ ಆ ಸ್ಥಾನಕ್ಕೆ ಗೌರವ ತಂದಿದ್ದಾರೆ. ಯಾಕಂದ್ರೆ ಮಾಧ್ಯಮನೂ ಇದೆ, ಅದು 4ನೇ ಅಂಗ ಅಂತ ನಾವು ಹೇಳ್ತೀರಿ. ನಾವೇನೇ ಮಾಡಿದ್ರು ಅವ್ರು ಬರದೇ ಬರೀತಾರೆ. ಏನು ತೀರ್ಮಾನಗಳು ಇರ್ತೈತೆ ಅವ್ರಿಗೆ ಏನು ಅನ್ಸ್ತದ ಅದನ್ನ ಅವರು ಬರದೇ ಬರೀತಾರೆ. ಅದರಿಂದ ಆ ಪತ್ರಿಕಾ ರಂಗದಲ್ಲೂ ತಮಗೆ ಒಳ್ಳೆ ಹೆಸರು ಬರಬೇಕು. ಮತ್ತೆ ವಿಶೇಷವಾಗಿ ಅಧಿಕಾರಿಗಳು, ನೀವು ಬಂದ ಮೇಲೆ ಅಧಿಕಾರಿಗಳು ಕರೆಕ್ಟಾಗಿ ಕೂತ್ಕೊಳ್ಳೋ ಅಂತ ವ್ಯವಸ್ಥೆಗಳು ಆಗಬೇಕು. ಕೆಲವು ಸಂದರ್ಭದಲ್ಲಿ ಅಧಿಕಾರಿಗಳು ಯಾರು ಕೂತ್ಕೊಳ್ಳೋದೇ ಇಲ್ಲ, ಬೇಕಾಬಿಟ್ಟಿ ಬರ್ತಾರೆ, ಅವ್ರಿಗೆ ಅಲಾಟ್ಮೆಂಟ್ ಆಗಿದ್ರು ಅವ್ರು ಬರೋದೇ ಇಲ್ಲ. ಈ ಥರದೆಲ್ಲ ವ್ಯವಸ್ಥೆ ಇದೆ. ಅದಕ್ಕೆ ನೀವು ಮೊದಲು ಆ ಸ್ಥಾನದ ಅನುಭವಿಸಿದ ತಕ್ಷಣ, ಆ ಕೂತ್ಕೊಂಡ ತಕ್ಷಣ ನೀವು ಅಧಿಕಾರಿಗಳಿಗೂ ಒಂದು ಎಚ್ಚರಿಕೆ ಕೊಡ್ಬೇಕು. ಇನ್ನು ಮುಂದೆ ಹಂಗೆ ನಡೆಯಲ್ಲಪ್ಪ, ಕರೆಕ್ಟಾಗಿ ಯಾವ್ಯಾವ ಇಲಾಖೆದು ಚರ್ಚೆಗಿದೆ ಅವರೆಲ್ಲರೂ ಕೂಡ ಇಲ್ಲಿ ಬರಬೇಕು. ಮುಖ್ಯಮಂತ್ರಿ ಬಂದಾಗ ಬರ್ತಾರೆ, ಮುಖ್ಯಮಂತ್ರಿ ಹೋದಾಗ ಹೊರಟೋಗ್ತಾರೆ. ಮಂತ್ರಿ ಬಂದಾಗ ಬರ್ತಾರೆ, ಮಂತ್ರಿಯಿಂದ ಹಂಗೆ ಹೊರಟೋಗ್ತಾರೆ. ಅದರಿಂದ ಇದಾಗಬಾರ್ದು. ಅಂದ್ರೆ ನೀವು ಇಡೀ ಯಾರ ಒತ್ತಡಕ್ಕೂ ಈಲ್ಡ್ ಆಗದೆ ತಾವು ಕೆಲಸ ಮಾಡಬೇಕಾದಂತ ಒಂದು ಸಂದರ್ಭದಲ್ಲಿ ತಾವು ಇದ್ದೀರಾ. ಅದರಿಂದ ನಾನು ಮುಖ್ಯವಾಗಿ ಇವತ್ತು ಮಾನ್ಯ ಶಿವಕುಮಾರ್ ಅವರು, ಗೌರವಾನ್ವಿತ ಶಿವಕುಮಾರ್ ಅವರು ಪ್ರಸ್ತಾವ ಮಾಡಿದ್ರು. ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ತಮ್ಮ ಹೆಸರು ಬಂದಿದೆ. ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ಬರಲಿ, ಡಿ ಕೆ ಶಿವಕುಮಾರ್ ಹೆಸರು ಬರಲಿ, ಉಳಿದವ್ರು ಯಾರು ಜಮೀರ್ ಯಾರದೇ ಬೇಕಾದ್ರೆ ಬಂದ್ಗಡ್ಲಿ, ಆದರೆ ತಮ್ಮ ಹೆಸರು ಕಾಂಗ್ರೆಸ್ ಲೆಟರ್ ಅಲ್ಲಿ ಬಂದಿದ್ದು ಒಂದು ಒಳ್ಳೆ ಸಂಸ್ಕೃತಿ ಅಲ್ಲ ಅದು. ಯಾಕಂದ್ರೆ ವಿಧಾನಸಭಾ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಇದು ಸಂವಿಧಾನದ ಒಂದು ಆಶಯಗಳನ್ನ ಎತ್ತಿಡಿಯುವಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಪೀಠ. ನಾವು ಇದನ್ನ ಸಣ್ಣ ವಿಚಾರ ಅಂತ ನಾವೇನು, ಅವರು ಸಣ್ಣದು ಅಂತ ಹೇಳಿದ್ರು, ಇದು ಸಣ್ಣ ವಿಚಾರ ಅಲ್ಲ. ಈ ಲೆಟರ್ ಹೆಡ್ ನಮ್ಗೆ ಸಮಸ್ಯೆ ಅಲ್ಲ. ಈ ಲೆಟರ್ ಹೆಡ್ ಇಂದ ಇರ್ತಕ್ಕಂಥ ಭಾವನೆ ಇದೆಯಲ್ಲ, ಸಂದೇಶ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಈ ಲೆಟರ್ ಹೆಡ್ ಇಂದ ಇರುವಂತ ಸಂದೇಶ ಬಹಳ ಇಂಪಾರ್ಟೆಂಟ್. ಒಂದು ರಾಜಕೀಯದ ಪಕ್ಷದ ಲೆಟರ್ ಹೆಡ್ ಅಲ್ಲಿ ಪ್ರಕಟಿಸಿದಾಗ ಜನಕ್ಕೆ ಏನ್ ಅನ್ಸ್ತೈತೆ? ಜನಕ್ಕೆ ಗೊತ್ತಿರುವಂತದ್ದು ಮುಖ್ಯಮಂತ್ರಿ, ಮಂತ್ರಿಗಳು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಬಂದಿರೋರು, ಕಾಂಗ್ರೆಸ್ ಅವರು ಅಂತ ಗೊತ್ತಿದೆ. ನಾವಿದ್ದಾಗ ನಮ್ಮನ್ನು ಹಾಗೆ ನೋಡ್ತಾ ಇದ್ರು. ಆದ್ರೆ ಆ ಸ್ಥಾನ ಇದೆಯಲ್ಲ, ಅದು ಕಾಂಗ್ರೆಸ್ ಸ್ಥಾನ ಅಲ್ಲ, ಅದು ಸದನದ ಸ್ಥಾನ. ಅದರಿಂದ ಅದಕ್ಕೆ ಕಳಂಕ ಅಂಟಬಾರದು. ಅದರಿಂದ ಈ ಒಂದು ಹುದ್ದೆಗೆ ಈ ಲೆಟರ್ ಹೆಡ್ ಮುಖಾಂತರ ಒಂದು ರೀತಿ ಅಗೌರವ ಆಗಿದೆ ಅನ್ನೋ ಪ್ರಶ್ನೆಯನ್ನ ನಾನು ಹೇಳ್ತಾ ಇದ್ದೀನಿ. ಇದು ಕಾಂಗ್ರೆಸ್ ಕಚೇರಿಯಲ್ಲಿ ನಿರ್ಧಾರ ಆಗುವಂತ ತೀರ್ಮಾನ ಅಲ್ಲ. ಇದು ಕೇವಲ ಒಂದು ಕಾಗದದ ಪ್ರಶ್ನೆ ಅಲ್ಲ. ಇದು ಸಂವಿಧಾನದ ಸ್ವಾಯತ್ತ ಸಂಸ್ಥೆಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ. ನಾಳೆ ಪಕ್ಷದ ಲೆಟರ್ ಹೆಡ್ ಅಲ್ಲೇ ನೀವೇನ್ ಮಾಡಬೇಕು ಅಂತ ಬಂದ್ರೆ ಸಮಸ್ಯೆ ಉದ್ಭವ ಆಗ್ತದೆ. ಈಗೇನೋ ಲೆಟರ್ ಹೆಡ್ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ, ತಮ್ಮ ಹೆಸರನ್ನ ಲೆಟರ್ ಹೆಡ್ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ. ನಾಳೆ ಪಕ್ಷದ ಕಚೇರಿಯಿಂದ ಮತ್ತೆ ಲೆಟರ್ ಹೆಡ್ಗಳು ಸ್ಪೀಕರ್ ಆಫೀಸ್ಗೆ ಬಂದ್ರೆ ಅದು ಸಮಸ್ಯೆ. ಅದರಿಂದ ನಾವು ಈ ಭಾವನೆ ಈ ವಿಚಾರವನ್ನ ನಾವು ತೆಗಿತಾ ಇದ್ದೀರಿ ಇವತ್ತು. ಅದರಿಂದ ಇದು ಹೆಸರು ಪಕ್ಷದ ಲೆಟರ್ ಹೆಡ್ ಬರಬಾರದು. ನಾಳೆ ತೀರ್ಪು ಅಷ್ಟೇ, ಕಾಂಗ್ರೆಸ್ ಪಾರ್ಟಿ ಆಫೀಸಿಂದ ತೀರ್ಪು ಬರಬಾರದು. ತಾವು ತೀರ್ಪುಗಳನ್ನ ತೆಗೆದುಕೊಳ್ಬೇಕು. ಈ ಒಂದು ಕೆಟ್ಟ ಸಂಪ್ರದಾಯ ಏನಿದೆ ಇದು ಹೋಗ್ಬೇಕು. ನಾಳೆ ಇವತ್ತು ಮಾಡಿದ್ರೆ ನಾಳೆ ಬೇರೆ ಪಾರ್ಟಿಯವರು ಕೂಡ ಬೇರೆ ಯಾವುದೇ ಅಧಿಕಾರಕ್ಕೆ ಬಂದಾಗ ಅವರು ಹಿಂಗೆ ಲೆಟರ್ ಹೆಡ್ಗಳಲ್ಲಿ ಮಾಡಿದ್ರೆ ಆ ಸ್ಥಾನದ ಗೌರವ ಬರ್ತಾ ಬರ್ತಾ ಕುಸಿತಾ ಹೋಗ್ತೈತೆ. ಅದಾಗಬಾರ್ದು. ಅದರಿಂದ ಈ ತಪ್ಪುಗಳನ್ನ ಮತ್ತೆ ಮಾಡಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ವಿಧಾನಸಭೆ ಯಾರದೇ ಒಂದು ಪಕ್ಷದ ಸ್ವತ್ತಲ್ಲ, ಅದು ಪೀಠನೂ ಕೂಡ ಯಾರದೇ ಒಂದು ಸ್ವತ್ತಲ್ಲ. ಇದು ಸಂವಿಧಾನವನ್ನ ಕೈಯಲ್ಲಿ ಹಿಡಿದು ಯಾವಾಗೂ ಕೈಯಲ್ಲಿ ಹಿಡ್ಕೊಂಡು ಬರೋದು ಬಹಳ ಈಸಿ. ಆದರೆ ಸಂವಿಧಾನವನ್ನ ಪಾಲನೆ ಮಾಡೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಹಿಡ್ಕೊಂಡು ಬರೋದು ಈಸಿ, ಯಾವಾಗ ಹಿಡ್ಕೊಂಡ್ ಬಂದ್ಬಿಡ್ಬೋದು. ಆದರೆ ಅದನ್ನು ಪಾಲನೆ ಮಾಡೋದು ಬಹಳ ಕಷ್ಟ. ಅದರಿಂದ ಹಿಂದೆ ನಮ್ಮ ಖಾದರ್ ಅವರು ಕೂಡ ಅಲ್ಲಿ ಆ ಸ್ಥಾನದಲ್ಲಿ ಕೂತಿದ್ರು. ಆ ಸ್ಥಾನದಲ್ಲಿ ಕೂತ್ಕೊಂಡು ಖಾದರ್ ಅವರು ಕೂಡ ಬಹಳ ನಮ್ಮ ಗೇಟು ಏನು ದರ್ಬಾರ್ ಎಲ್ಲ ಮಾಡಿದ್ದಾರೆ. ಏನು ಬಾಗಿಲುಗಳೆಲ್ಲ ನವೀಕರಣ ಮಾಡಿದ್ದಾರೆ. ಎಲ್ಲ ಕಡೆ ಚಿತ್ರಗಳನ್ನ ಅಳವಡಿಸಿದ್ದಾರೆ, ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಇಟ್ಟಿದ್ದಾರೆ. ನಿಮಗೆ ಆ ಕೆಲಸ ಏನು ಉಳಿಸಿಲ್ಲ ಅವರು.
ಆ ಕೆಲಸ ನಿಮ್ಗೆ ಯಾವ ಬಾಗಲು ಮಾಡೋದು ಯಾವುದು ಉಳಿಸಿಲ್ಲ. ನಿಮ್ಗೆ ಕೆಲಸ ಮಾಡುವಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತೆ ಖಾದರ್ ಅವರು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಆ ಸ್ಥಾನದಲ್ಲಿ ಕೂತಾಗ ನಮ್ಮನ್ನ 18 ಜನನ ಅನ್ನೆಸರಿಯಾಗಿ 6 ತಿಂಗಳ ಕಾಲ ಆ ಪುಸ್ತಕದಲ್ಲೆಲ್ಲ ಓದಿ ನೋಡಿದೆ. ನಾನು ಕೋರ್ಟ್ ಲಾಯರ್ಗಳನ್ನೆಲ್ಲ ಕೇಳಿದೆ. 6 ತಿಂಗಳು ಸಸ್ಪೆಂಡ್ ಮಾಡೋ ಅಧಿಕಾರ ಸ್ಪೀಕರ್ಗೆ ಇಲ್ಲೇ ಇಲ್ಲ. ಆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮಾಡ್ಬೋದಷ್ಟೇ. ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮಾಡ್ಬೋದಷ್ಟೇ. 6 ತಿಂಗಳು, ವರ್ಷ, 5 ವರ್ಷ ಹಂಗೆ ಮಾಡೋಕ್ಕೆ ಅಧಿಕಾರದ ಇಲ್ಲ. ಅದೊಂದು ಕೆಟ್ಟ ಪರಂಪರೆಯನ್ನ ಅವ್ರು ಹಾಕಿದ್ದಾರೆ. ಎರಡನೇದು, ಅವರು ಬೇಗ ಎದ್ದೇಳ್ಬೋದು. ಬೆಳಗ್ಗೆ ಬೇಗ 4 ಗಂಟೆಗೆ ಏನೋ ಎದ್ಬಿಡ್ತಾರಂತೆ. ನಮ್ಮನ್ನೆಲ್ಲ ಎದೊಳಿ ಅಂತ ಎದುರಿಸ್ತಾರೆ. ಪರಮೇಶ್ವರ್ ಅವರು, ನಾವು ಎಲ್ಲ ಪ್ರತಿ ನಮ್ಮ BSc ಮೀಟಿಂಗ್ ಅಲ್ಲಿ ನಾವು ಹೇಳ್ತೀರಿ, ಪಾರ್ಲಿಮೆಂಟ್ ಅಲ್ಲೂ ಒಂದು ಸಂಸ್ಕೃತಿ ಇದೆ. ಪಾರ್ಲಿಮೆಂಟ್ ಅಲ್ಲಿ ಪ್ರತಿ ದಿನ 11 ಗಂಟೆಗೆ ಪ್ರಾರಂಭ, ಒಂದು ಶಿಸ್ತು ಅದು. 11 ಗಂಟೆ ಪ್ರಾರಂಭ ಆಗ್ತೈತೆ. ಎಂಡಿಂಗ್ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಪ್ರಾರಂಭ ಮಾಡೋದು ಒಂದು ಶಿಸ್ತಾಗಿ ನಾವು ಮಾಡಬೇಕು. ಅವ್ರಂಗಲ್ಲ, ಅವ್ರು ಬೆಳಗ್ಗೆ ಎದ್ಬಿಟ್ಟು ಬೇಗ ಎದ್ಬಿಟ್ರೆ ಬೇಗ ಅನೌನ್ಸ್ ಮಾಡೋದು. 8:30ಗೆ 6:30ಗೆ ತಿರುಗಿ ಇವ್ರು ಹೊಡೆದು ಬೆಲ್ಲು ಹೊಡೆದು ಅದು ಬರೋದು ಕೊನೆಗೆ ಪ್ರಾರಂಭ ಆಗೋದು ಇಲ್ಲಿ 10:00ವರೆಗೆ. ಈ ಥರದ್ದೆಲ್ಲ ನಿಮ್ಮ ಅವಧಿಯಲ್ಲಿ ಆಗಬಾರ್ದು. ಒಂದು ಅವಧಿ 11 ಗಂಟೆ ಅಂತ ಫಿಕ್ಸ್ ಮಾಡಿ, ನೀವು ಎಷ್ಟೊತ್ತು ಬೇಕಾದ್ರೂ ನಡೆಸಿ. ಅಕಸ್ಮಾತ್ ಬಿಲ್ಗಳೇನ ಪೆಂಡಿಂಗ್ ಇದ್ರೆ ಒಂದು ಅರ್ಧ ದಿನ ಎಕ್ಸ್ಟೆಂಡ್ ಮಾಡಿದ್ರು ಪರವಾಗಿಲ್ಲ, ಮಾಡಿ ಎಕ್ಸ್ಟೆಂಡ್. ಆದರೆ ಒಂದು ಸಮಯ ನಿಗದಿ ಮಾಡಿ, ಪ್ರಾರಂಭ ಆಗುವಂಥದ್ದು ಒಂದು ಸಮಯ ನಿಗದಿ ಮಾಡಿ ಆ ಪ್ರಕಾರ ನಡ್ಕೊಂಡು ಹೋಗ್ಲಿ. ಎಂಡಿಂಗ್ ಮಾಡುವಂಥದ್ದು ನೀವು ಯಾವಾಗ ಬೇಕಾದ್ರೂ ಮಾಡಿ ಅಂತೇಳಿ ನಾವು ಖಾದರ್ ಅವ್ರನ್ನ ತೆಗಳ್ತಾ ಇಲ್ಲ. ಏನೇನಾಗಿದೆ ಹೇಳ್ತಾ ಇದ್ರು. ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಬಹಳ ಶಿಸ್ತಾಗಿ ಬರ್ತಾ ಇದ್ರು, ಶಿಸ್ತಾಗಿ ಅಧಿವೇಶನವನ್ನ ನಡೆಸಿದ್ದಾರೆ. ಅದ್ರ ಬಗ್ಗೆ ನಮ್ದೇನು ಪ್ರಶ್ನೆ ಇಲ್ಲ. ಅದರಿಂದ ಹಿಂದೆ ಆ ಸ್ಥಾನದಲ್ಲಿ SM ಕೃಷ್ಣ ಅವರು ಕೂತಿದ್ದಾರೆ, ತಮಗೂ ಗೊತ್ತಿದೆ. ಕಾಗೋಡು ತಿಮ್ಮಪ್ಪ ಅವರು, ರಮೇಶ್ ಕುಮಾರ್ ಅಂತವ್ರನ್ನೆಲ್ಲ ಬಹಳ ತಾವು ಅವರು ತೀರ್ಪುಗಳನ್ನ ತಾವು ಓದಬೇಕಾಗ್ತೈತೆ ಅಂತ ಅನ್ಸುತ್ತೆ. ಅದರಿಂದ ನಾನು ಕೊನೆಯದಾಗಿ ಹೇಳೋದು, ಈ ಪೀಠ ಏನಿದೆ ಅದು ನ್ಯಾಯಯುತವಾಗಿರಬೇಕು, ನ್ಯಾಯದ ಪೀಠ ಆಗಬೇಕು. ತಮ್ಮ ಬಯೋಡೇಟಾ, ನಮ್ಮ ಅಧಿಕಾರಿಗಳು ಕೊಟ್ಟಿರೋ ಬಯೋಡೇಟಾದಲ್ಲಿ ನಿಮ್ಮ ಮನೆತನ ಪೊಲೀಸ್ ಪಟೇಲ್ ಮನೆತನ ಅಂತ ಇದೆ. ನೀವು ಜನಸ್ನೇಹಿ ಪೊಲೀಸ್ ಆಗಬೇಕು. ಪೊಲೀಸ್ ಪಟೇಲ್ ಅಲ್ಲ, ಜನಸ್ನೇಹಿ ಪೊಲೀಸ್ ಆಗಿ ಆ ಸ್ಥಾನದಲ್ಲಿ ಪಾಟೀಲ್ ಅಂತ ಹಾಕವ್ರು ಇಲ್ಲಿ. ಪಟೇಲ ಹಾಕಿದ್ದಾರೆ. ಅದರಿಂದ ಜನಸ್ನೇಹಿ ಆಗಿ ನೀವು ಕೆಲಸ ಮಾಡಬೇಕು. ಈ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಈ ವಿರೋಧ ಪಕ್ಷ ಅನ್ನೋದು ನಾವು ಜನ ನಮ್ಮನ್ನು ಆಯ್ಕೆ ಮಾಡಿರೋದು ಸರ್ಕಾರದ ವಿರುದ್ಧವಾಗಿ ಮಾತಾಡೋಕ್ಕೆ. ಸರ್ಕಾರವನ್ನು ಹೋಗ್ಲಕ್ಕೆ ನಮ್ಮನ್ನೇನೋ ಇಲ್ಲಿ ಆಯ್ಕೆ ಮಾಡಿಲ್ಲ. ನಮ್ಮನ್ನು ಸರ್ಕಾರದ ವಿರುದ್ಧವಾಗಿಯೇ ನಾವು ಮಾತಾಡುವಂಥದ್ದು. ಅಂಥ ಸಂದರ್ಭದಲ್ಲಿ ನಾವು ಏನೇ ಮಾತಾಡಿದ್ರು ಅದು ಅಶೋಕ ಮಾತಾಡ್ತಾ ಇದ್ದಾರೆ, BJPಯವ್ರು ಮಾತಾಡ್ತಾ ಇದ್ದಾರೆ ಅಂತ ಆಗ್ಬಾರ್ದು. ಅದು ಜನರ ಭಾವನೆಗಳೇನಿದೆ ಅದನ್ನ ನಾವು ಮಾತಾಡ್ತಾ ಇದ್ದೀರಿ ಅಷ್ಟೇ. ಏನು ಬರ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಅದ್ರ ಬಗ್ಗೆ ನಾವು ಮಾತಾಡ್ತೇವೆ. ಅದರಲ್ಲಿ ಇಂಡಿವಿಜುವಲ್ ನಮ್ಮ ಪಾರ್ಟಿದು ಅನ್ನೋ ಸಂಬಂಧ ಇರಲ್ಲ. ನಾವು ಜನರ ಪರವಾಗಿ ನಾವು ಮಾತಾಡ್ತಾ ಇದ್ದೀರಿ. ಅದರಿಂದ ನೀವು ಈ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿ, ನಿಮ್ಮದೇ ಹೆಸರನ್ನ ಒಂದು ಛಾಪನ್ನ ಮೂಡುವಂತ ರೀತಿಯಲ್ಲಿ ನೀವು ಕೆಲಸ ಮಾಡಿ. GS ಪಾಟೀಲ್ ಅಂತ ಅಂದ್ರೆ ಒಂದು ಹೆಸರಾಗಬೇಕು. ಆ ಸ್ಥಾನದಲ್ಲಿ ಕೂತಾಗ GS ಪಾಟೀಲ್ ಅಂತ ಒಬ್ಬರಿದ್ರು, ಈ ರೀತಿ ಅವರ ನಡವಳಿಕೆ ಇತ್ತು ಅನ್ನೋ ಒಂದು ಹೆಸರನ್ನು ಕೂಡ ತಾವು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡಿ, ಕೊನೆಯದಾಗಿ ನಿಮ್ಮ ಪೀಠ ಪಕ್ಷಕ್ಕಿಂತ ಎತ್ತರವಾಗಿರಬೇಕು, ನಿಮ್ಮ ತೀರ್ಪು ವ್ಯಕ್ತಿಗಿಂತ ಮೇಲಿರಬೇಕು, ನಿಮ್ಮ ನಡೆ ಅಧಿಕಾರಕ್ಕಿಂತ ಶ್ರೇಷ್ಠವಾಗಿರಬೇಕು.